ಹಾಯ್ ಡಿ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರ್ತಕ್ಕಂತಹ ಶಾರ್ಟ್ ಸ್ಟೋರಿ ದ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಅಂತಕ್ಕಂತಹ ಸ್ಟೋರಿಯ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ನೋಡಿ, ವರ್ಕರ್ಸ್ ಪ್ಯಾರಡೈಸ್ ಅಂದರೆ ಕೆಲಸಗಾರರ ಸ್ವರ್ಗ ಅಂಥೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತು ದ ರಾಂಗ್ ಮ್ಯಾನ್ ಅಂದರೆ ಆ ಒಂದು ಕೆಲಸಗಾರರ ಸ್ವರ್ಗಕ್ಕೆ ಸೂಟಬಲ್ ಆಗದೇ ಇರತಕ್ಕಂತಹ ಒಬ್ಬ ವ್ಯಕ್ತಿ ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದು. ಸೊ ಟೈಟಲ್ಲೇ ಹೇಳೋ ಹಾಗೆ ಕೆಲಸಗಾರರ ಸ್ವರ್ಗಕ್ಕೆ ಒಬ್ಬ ಕೆಲಸ ಮಾಡದೇ ಇರತಕ್ಕಂತಹ ವ್ಯಕ್ತಿ ಎಂಟ್ರಿ ಕೊಟ್ಟಿರ್ತಾನೆ. ಅವನೊಬ್ಬ ಲೇಜಿ ಪರ್ಸನ್ ಆಗಿರ್ತಾನೆ. ಸೊ ಅವನ ಕುರಿತು ಇರತಕ್ಕಂತಹ ಒಂದು ಸ್ಟೋರಿ ಇದಾಗಿದೆ. ಬನ್ನಿ ಸಮರಿಯನ್ನು ನೋಡ್ತಾ ಹೋಗೋಣ. ದ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಈಸ್ ಎ ಶಾರ್ಟ್ ಸ್ಟೋರಿ ರಿಟನ್ ಬೈ ರವೀಂದ್ರನಾಥ್ ಟ್ಯಾಗೋರ್, ಎ ಫೇಮಸ್ ಇಂಡಿಯನ್ ಪೋಯೆಟ್ ಆ್ಯಂಡ್ ರೈಟರ್. ದ ಸ್ಟೋರಿ ಈಸ್ ಬೋತ್ ಹ್ಯೂಮರಸ್ ಅಂದರೆ ಫನ್ನಿಯಾಗಿ ಅಥವಾ ಹಾಸ್ಯಾತ್ಮಕವಾಗಿ ಇರ್ತಕ್ಕಂಥದ್ದು ಅಂಥೇಳಿ, ಆ್ಯಂಡ್ ಥಾಟ್ಫುಲ್. ಹಾಸ್ಯಾತ್ಮಕವಾಗಿದ್ದರೂ ಕೂಡ ಇಲ್ಲಿ ಒಂದು ಥಾಟ್ಫುಲ್ ಅಥವಾ ಒಂದು ಮೆಸೇಜನ್ನು ಕೊಡ್ತಕ್ಕಂತಹ ಸ್ಟೋರಿ ಇದಾಗಿದೆ. ಇಟ್ ಟಾಕ್ ಅಬೌಟ್ ಎ ಮ್ಯಾನ್ ಹೂ ಎಂಡ್ಸ್ ಅಪ್ ಇನ್ ಹೆವನ್ ಬೈ ಮಿಸ್ಟೇಕ್. ಹೆವನ್ ಅಂದರೆ ಸ್ವರ್ಗ ಅಂಥೇಳಿ. ಒಂದು ಮಿಸ್ಟೇಕಿಂದಾಗಿ ಸ್ವರ್ಗಕ್ಕೆ ಎಂಟ್ರಿ ಕೊಟ್ಟಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಈ ಒಂದು ಸ್ಟೋರಿಲಿ ನಾವು ಅವನ ಬಗ್ಗೆ ತಿಳ್ಕೊಳ್ತಾ ಹೋಗ್ತೇವೆ. ದ ಮೇನ್ ಕ್ಯಾರೆಕ್ಟರ್ ಈಸ್ ಆ್ಯನ್ ಐಡ್ಲರ್. ಐಡ್ಲರ್ ಅಂದರೆ ಸೋಮಾರಿ ಅಂತೇಳಿ ಅರ್ಥ ಮಾಡ್ಕೋಬೇಕು, ಏನು ಕೆಲಸ ಮಾಡದೇ ಇರ್ತಕ್ಕಂಥವನು ಅಂಥೇಳಿ. ಸಮ್ ಒನ್ ಹೂ ಡಸ್ ನಾಟ್ ಲೈಕ್ ಟು ವರ್ಕ್. ಅವನಿಗೆ ಕೆಲಸ ಮಾಡೋದು ಅಂದರೆ ಇಷ್ಟನೇ ಆಗೋದಿಲ್ಲ. ಹೀ ಸ್ಪೆಂಡ್ಸ್ ಹಿಸ್ ಡೇಸ್ ಡೂಯಿಂಗ್ ಅನ್ನೆಸೆಸರಿ ಥಿಂಗ್ಸ್. ತನ್ನ ದಿನಗಳನ್ನು ಇವನು ಯಾವ ರೀತಿ ಕಳೀತಾ ಇರ್ತಾನಪ್ಪ ಅಂದರೆ ಅನ್ನೆಸೆಸರಿ ಅಂದರೆ ಏನು ಅವಶ್ಯಕತೆ ಇಲ್ಲದೇ ಇರತಕ್ಕಂತಹ ಕೆಲಸಗಳಲ್ಲಿ, ಅಂದರೆ ಪ್ರಾಮುಖ್ಯತೆಯನ್ನು ಪಡೆದೇ ಇರತಕ್ಕಂತಹ ಕೆಲಸ ಮಾಡೋದ್ರಲ್ಲಿ ಇವನು ತನ್ನ ಒಂದು ದಿನದ ಸಮಯವನ್ನು ಕಳೀತಾ ಇರ್ತಾನೆ. ಹಿ ಪೇಂಟ್ಸ್ ಪಿಕ್ಚರ್ಸ್. ನೋಡಿ, ಅವನು ಮಾಡ್ತಕ್ಕಂತಹ ಕೆಲಸಗಳನ್ನು ನಾವು ನೋಡ್ತಾ ಇದ್ದೇವೆ. ಪೇಂಟ್ಸ್ ಪಿಕ್ಚರ್ಗಳಿಗೆ ಪೇಂಟ್ ಮಾಡ್ತಾ ಇದ್ದ. ಡ್ರಾಸ್ ಡಿಸೈನ್ಸ್ ಇನ್ ದ ಸ್ಯಾಂಡಲ್ಲಿ ಅಂದರೆ ಮರಳಿನಲ್ಲಿ ಡಿಸೈನ್ಗಳನ್ನು ಮಾಡ್ತಾ ಇದ್ದ. ಆ್ಯಂಡ್ ವಾಚಸ್ ಪೀಪಲ್. ಕೆಲಸ ಮಾಡ್ತಾ ಇದ್ದಂತಹ ಜನಗಳನ್ನು ಏನು ಮಾಡ್ತಾ ಇದ್ದ, ಸುಮ್ಮನೆ ನೋಡ್ತಾ ನಿಂತ್ಕೊಳ್ತಿದ್ದ. ಅದೇ ರೀತಿ ಮಣ್ಣಿನಲ್ಲೂ ಕೂಡ ಇವನು ಒಂದು ತನ್ನ ಕಲೆಯನ್ನು ವ್ಯಕ್ತಪಡಿಸ್ತಾ ಇದ್ದ. ಹಿ ಡಸಂಟ್ ಅರ್ನ್ ಎನಿ ಮನಿ ಆ್ಯಂಡ್ ಹೆಲ್ಪ್ ಅದರ್ಸ್. ದುಡ್ಡನ್ನು ಕೂಡ ಇವನು ಅರ್ನ್ ಮಾಡ್ತಾ ಇಲ್ಲ, ಬೇರೆ ಯಾರಿಗೂ ಕೂಡ ಉಪಯುಕ್ತ ಆಗ್ತಕ್ಕಂತಹ ಅಥವಾ ಸಹಾಯ ಆಗ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಪೀಪಲ್ ಆನ್ ಅರ್ತ್ ಥಾಟ್ ಹಿ ವಾಸ್ ಲೇಜಿ ಆ್ಯಂಡ್ ಯೂಸ್ಲೆಸ್. ಜನಗಳು ಏನಂತ ಅಂದ್ಕೊಂಡಿದ್ರು, ಇವನೊಬ್ಬ ಲೇಜಿ ಸೋಮಾರಿ ಪರ್ಸನ್ ಮತ್ತು ಕೆಲಸಕ್ಕೆ ಬಾರದವನು, ಯೂಸ್ಲೆಸ್ ಅಂತೇಳಿ ಕರೀತಾ ಇದ್ರು. ಹೌಎವರ್ ಹಿ ಈಸ್ ನಾಟ್ ಎ ಬ್ಯಾಡ್ ಪರ್ಸನ್. ಈ ರೀತಿ ಅವನು ಸೋಮಾರಿ ಏನೋ ಆಗಿದ್ದ, ಬಟ್ ಅವನೊಬ್ಬ ಕೆಟ್ಟ ವ್ಯಕ್ತಿ ಏನೂ ಆಗಿರಲಿಲ್ಲ. ಜಸ್ಟ್ ಸಮ್ ಒನ್ ಹೂ ಡಸಂಟ್ ಲೈಕ್ ಟು ಫಾಲೋ ರೂಲ್ಸ್ ಆರ್ ರಿಟೈನ್ಸ್. ಒನ್ ಡೇ ದ ಮ್ಯಾನ್ ಡೈಸ್. ಒಂದು ದಿನ ಏನಾಗ್ತಾನೆ, ಈ ಮನುಷ್ಯ ಸತ್ತು ಹೋಗ್ತಾನೆ. ಅಂದರೆ ಭೂಮಿಯ ಮೇಲೆ ಇವನು ಬದುಕಿದ್ದ, ಸತ್ತು ಬಿಡ್ತಾನೆ. ಈಗ ವೆನ್ ಹಿ ಸೋಲ್ ರೀಚಸ್ ದ ಅದರ್ ವರ್ಲ್ಡ್ ಸಮಥಿಂಗ್ ಸ್ಟ್ರೇಂಜ್ ಹ್ಯಾಪನ್ಸ್. ಇವನು ಸತ್ತ ನಂತರದಲ್ಲಿ ಆ ಒಂದು ವರ್ಕರ್ಸ್ ಪ್ಯಾರಡೈಸ್ಗೆ ಎಂಟ್ರಿ ಕೊಡ್ತಾನೆ. ಇವನು ಕೊಟ್ಟ ನಂತರದಲ್ಲಿ ಅನೇಕ ವಿಚಿತ್ರ ಘಟನೆಗಳು ಆ ಒಂದು ಪ್ಲೇಸಲ್ಲಿ ನಡೀತಾ ಹೋಗ್ತವೆ. ಡ್ಯೂ ಟು ಮಿಸ್ಟೇಕ್ ಬೈ ದ ಏರಿಯಲ್ ಮೆಸೆಂಜರ್ ದ ಲೇಜಿ ಮ್ಯಾನ್ ಈಸ್ ಸೆಂಟ್ ಟು ವರ್ಕರ್ಸ್ ಪ್ಯಾರಡೈಸ್. ನೋಡಿ, ಯಾರ ಒಂದು ಮಿಸ್ಟೇಕಿಂದ ಇವನು ಆ ಒಂದು ವರ್ಕರ್ಸ್ ಪ್ಯಾರಡೈಸ್ಗೆ ಬರಬೇಕಾಯ್ತಪ್ಪ ಅಂದರೆ ಏರಿಯಲ್ ಮೆಸೆಂಜರ್ ಅಥವಾ ನಾವು ದೇವದೂತ ಅಂತೇಳಿ ಇಲ್ಲಿ ಕರಿಬಹುದು. ಇವನು ಸತ್ತವ್ರನ್ನ ಆ ಒಂದು ಪ್ಯಾರಡೈಸ್ಗೆ ಕರ್ಕೊಂಡು ಹೋಗ್ತಕ್ಕಂತಹ ವ್ಯಕ್ತಿ ಆಗಿರ್ತಾನೆ. ಸೊ ಅವನು ಮಾಡಿದಂತಹ ಮಿಸ್ಟೇಕ್ನಿಂದಾಗಿ ಇವನು ವರ್ಕರ್ಸ್ ಪ್ಯಾರಡೈಸ್ಗೆ ಬರ್ತಾನೆ. ಇವನು ಅಲ್ಲಿಗೆ ಕರೆದುಕೊಂಡು ಹೋಗಲಿಕ್ಕೆ ಯೋಗ್ಯನಾಗಿರ್ತಕ್ಕಂತಹ ವ್ಯಕ್ತಿ ಆಗಿರಲಿಲ್ಲ. ಯಾಕೆಂದರೆ ಯಾವುದೇ ಒಂದು ವರ್ಕನ್ನು ಮಾಡದೇ ಇರೋನು ವರ್ಕರ್ಸ್ ಪ್ಯಾರಡೈಸ್ಗೆ ಎಂಟ್ರಿ ಕೊಡ್ತಾ ಇದ್ದಾನೆ. ವೇರ್ ಎವ್ರಿ ಒನ್ ಈಸ್ ಹಾರ್ಡ್ ವರ್ಕಿಂಗ್, ಸೀರಿಯಸ್ ಆ್ಯಂಡ್ ಆಲ್ವೇಸ್ ಡೂಯಿಂಗ್ ಸಮಥಿಂಗ್ ಯೂಸ್ಫುಲ್. ಆ ಒಂದು ವರ್ಕರ್ಸ್ ಪ್ಯಾರಡೈಸಲ್ಲಿ ವಾಸವಾಗಿದ್ದಂತಹ ಜನಗಳು ಯಾವಾಗಲೂ ಕೂಡ ಹಾರ್ಡ್ ವರ್ಕಿಂಗ್ ಪೀಪಲ್ ಆಗಿದ್ದರು. ಕಷ್ಟಪಟ್ಟು ಕೆಲಸ ಮಾಡೋರು ಮತ್ತು ತುಂಬಾ ಗಂಭೀರವಾಗಿ ಇರ್ತಾ ಇದ್ರು ಅವರು. ಆಲ್ವೇಸ್ ಡೂಯಿಂಗ್ ಸಮಥಿಂಗ್ ಯೂಸ್ಫುಲ್. ಪ್ರತಿ ಕ್ಷಣವನ್ನು ಕೂಡ ಯಾವುದೋ ಒಂದು ಯೂಸ್ಫುಲ್ ಆಗಿರ್ತಕ್ಕಂತಹ ಕೆಲಸಗಳಲ್ಲೇ ಅವರು ತೊಡಗಿರ್ತಾ ಇದ್ರು. ದಿಸ್ ಪ್ಲೇಸ್ ಈಸ್ ಫುಲ್ ಆಫ್ ಪೀಪಲ್ ಹೂ ಬಿಲೀವ್ ದ್ಯಾಟ್ ಟೈಮ್ ಶುಡ್ ನಾಟ್ ಬಿ ವೇಸ್ಟೆಡ್. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವನು ಸಮಯವನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಅವರೆಲ್ಲರೂ ಹೇಳ್ತಾ ಇದ್ರು ದ ಟೈಮ್ ಈಸ್ ಪ್ರೀಷಿಯಸ್ ಅಂತಕ್ಕಂತಹ ಒಂದು ಸೆಂಟೆನ್ಸನ್ನು. ನೋ ಬಡಿ ದೇರ್ ವೇಸ್ಟೆಡ್ ಈವನ್ ಎ ಮಿನಿಟ್. ಒಂದೇ ಒಂದು ನಿಮಿಷವನ್ನು ಕೂಡ ಅವರು ವೇಸ್ಟ್ ಮಾಡ್ತಿಲ್ಲ. ದಿ ಬಿಲೀವ್ಡ್ ದ್ಯಾಟ್ ವರ್ಕ್ ವಾಸ್ ದ ಹೈಯೆಸ್ಟ್ ಗೋಲ್ ಇನ್ ಲೈಫ್. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಕೆಲಸ ಮಾಡೋದರಲ್ಲೇ ತನ್ನ ಒಂದು ಜೀವನವನ್ನು ಕಳಿಬೇಕು ಅಂತಕ್ಕಂತಹದ್ರಲ್ಲಿ ಅವರೆಲ್ಲ ನಂಬಿಕೆಯನ್ನು ಇಟ್ಟಿದ್ದರು. ಇನ್ ದಿಸ್ ಪ್ಯಾರಡೈಸ್ ಪೀಪಲ್ ವರ್ ಆಲ್ವೇಸ್ ಬ್ಯುಸಿ ಬಿಲ್ಡಿಂಗ್ ಥಿಂಗ್ಸ್
ಪ್ಲ್ಯಾಂಟಿಂಗ್ ಆರ್ ಡೂಯಿಂಗ್ ಸಮ್ ಕೈಂಡ್ ಆಫ್ ಯೂಸ್ಫುಲ್ ಟಾಸ್ಕ್. ಯಾವಾಗಲೂ ಕೂಡ ಹೊಸದನ್ನೇನೋ ನಿರ್ಮಾಣ ಮಾಡ್ತಾ ಇರ್ತಿದ್ರು. ಪ್ಲ್ಯಾಂಟಿಂಗ್ ಅಂದರೆ ಗಿಡ ಮರಗಳನ್ನು ಬೆಳೆಸ್ತಕ್ಕಂಥದ್ದು, ಅಥವಾ ತಮ್ಮ ಕೃಷಿ ಕೆಲಸದಲ್ಲಿ ತೊಡಗಿರ್ತಕ್ಕಂಥವ್ರು, ಅಥವಾ ಯಾವುದೋ ಒಂದು ಯೂಸ್ಫುಲ್ ಆಗಿರೋ ಕೆಲಸದಲ್ಲೇನೆ ಅವರೆಲ್ಲ ತೊಡಗಿರ್ತಾ ಇದ್ರು. ದೇ ಡಿಡೆಂಟ್ ಟಾಕ್ ಮಚ್, ಇವರು ಜಾಸ್ತಿ ಮಾತನಾಡ್ತಾ ಇರಲಿಲ್ಲ. ಆ್ಯಂಡ್ ದೇ ಡಿಡೆಂಟ್ ಪ್ಲೇ, ಯಾವುದೇ ಆಟವನ್ನು ಕೂಡ ಅವರು ಆಡ್ತಾನೇ ಇರಲಿಲ್ಲ. ದೇ ಥಾಟ್ ಟೈಮ್ ಶುಡ್ ಓನ್ಲಿ ಬಿ ಯೂಸ್ಡ್ ಫಾರ್ ಪ್ರೊಡಕ್ಟಿವ್ ಥಿಂಗ್ಸ್, ಕೇವಲ ಉತ್ಪಾದನಾ ಚಟುವಟಿಕೆಗಳಲ್ಲಿಯೇ ತಮ್ಮ ಒಂದು ಸಮಯವನ್ನು ಕಳಿಬೇಕು, ಯಾವುದೇ ಕಾರಣಕ್ಕೂ ಒಂದೇ ಒಂದು ಸೆಕೆಂಡ್ ಕೂಡ ವೇಸ್ಟ್ ಆಗಬಾರ್ದು ಅಂತೇಳಿ ಅವರು ಥಿಂಕ್ ಮಾಡ್ತಾ ಇರ್ತಾರೆ. ದ ಐಡ್ಲರ್ ಕ್ವಿಕ್ಲಿ ರಿಯಲೈಸಸ್ ದ್ಯಾಟ್ ಹಿ ಡಸ್ ನಾಟ್ ಫಿಟ್ ಇನ್. ಅರ್ಥ ಆಗೋಯ್ತು ಇವನಿಗೆ, ಆ ಒಂದು ಪ್ಲೇಸ್ಗೆ ಹೋದಾಗ ಅಲ್ಲಿರೋ ಎಲ್ಲ ಜನಗಳು ಏನಾದರೂ ಒಂದು ಕೆಲಸವನ್ನು ಮಾಡ್ತಾನೇ ಇರ್ತಿದ್ರು. ಸೊ ಇಲ್ಲಿಗೆ ನಾನು ಸೂಟೇಬಲ್ ಪರ್ಸನ್ ಅಲ್ಲ ಅಂತಕ್ಕಂಥದ್ದು ಅವನಿಗೆ ಅರ್ಥ ಆಗುತ್ತೆ. ಹಿ ವಾಕ್ಸ್ ಸ್ಲೋಲಿ. ನೋಡಿ, ಅಲ್ಲಿರ್ತಕ್ಕಂತಹ ಜನಗಳು ತುಂಬಾ ಬೇಗ 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 ನಡ್ಕೊಂಡು ಹೋಗ್ಬಿಡ್ತಿದ್ರು ಕೆಲಸಕ್ಕೆ, ಯಾಕೆಂದರೆ ನಿಧಾನಕ್ಕೆ ನಡೆದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ. ಬಟ್ ಇವನು ಮಾತ್ರ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಇದರಿಂದಾಗಿ ಕೆಲಸಕ್ಕೆ ಹೋಗ್ತಕ್ಕಂತಹ ವ್ಯಕ್ತಿಗಳಿಗೆ ಇವನು ಅಡ್ಡ ಬರ್ತಾ ಇರ್ತಾನೆ. ಟಾಕ್ಸ್ ಅಬೌಟ್ ಅನ್ನೆಸೆಸರಿ ಥಿಂಗ್ಸ್, ಯೂಸ್ ಇಲ್ಲದೆ ಇರತಕ್ಕಂತಹ ಯೂಸ್ಲೆಸ್ ವಿಷಯಗಳನ್ನು ಮಾತಾಡ್ತಾ ಇರ್ತಾನೆ. ಆ್ಯಂಡ್ ಸ್ಟಿಲ್ ಲೈಕ್ಸ್ ಟು ಡ್ರಾ ಪಿಕ್ಚರ್ಸ್. ಯಾವ ರೀತಿ ಭೂಮಿಯ ಮೇಲೆ ಇದ್ದಾಗ ಕೆಲವೊಂದಿಷ್ಟು ಹವ್ಯಾಸಗಳಿದ್ವಲ್ವ, ಅದನ್ನು ಇಲ್ಲೂ ಕೂಡ ಅವನು ಕಂಟಿನ್ಯೂ ಮಾಡ್ತಾನೆ. ಪೀಪಲ್ ಬಿಗಿನ್ ಟು ಸ್ಟೇರ್ ಎಟ್ ಹಿಮ್. ಸ್ಟೇರ್ ಅಂದರೆ ಗುರಾಯಿಸೋದು ಅಂಥೇಳಿ. ಜನಗಳು ಇವನ ಮೇಲೆ ಕೋಪ ಮಾಡಿಕೊಂಡು ಇವನನ್ನು ಗುರಾಯಿಸ್ತಾ ಇರ್ತಾರೆ. ಯಾಕೆಂದರೆ ಇವನು ಯಾವಾಗಲೂ ಕೂಡ ಅವರಿಗೆ ಕೆಲಸಕ್ಕೆ ಅಡ್ಡಿ ಬರ್ತಾ ಇದ್ದ. ಅವರೇನು ಸ್ಪೀಡಾಗಿ ನಡ್ಕೊಂಡು ಹೋಗ್ತಾ ಇದ್ರು, ಇವನು ಎದುರುಗಡೆ ಅವರಿಗೆ ಅಡ್ಡ ಬಂದುಬಿಡ್ತಿದ್ದ. ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ವೇಸ್ಟ್ಸ್ ಟೈಮ್ ಆನ್ ಆರ್ಟ್ ಆ್ಯಂಡ್ ಬ್ಯೂಟಿ. ಈ ರೀತಿ ಆರ್ಟ್ ಮತ್ತು ಬ್ಯೂಟಿಗೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ಯಾಕೆ ಇವನು ಸಮಯವನ್ನು ವ್ಯರ್ಥ ಮಾಡ್ತಾನೋ ಅಂತಕ್ಕಂತಹ ದೊಡ್ಡ ಪ್ರಶ್ನೆನೇ ಅವರಲ್ಲಿರುತ್ತೆ. ಟು ದೆಮ್ ಸಮಥಿಂಗ್ ದಟ್ ಈಸ್ ನಾಟ್ ಯೂಸ್ಫುಲ್ ಹ್ಯಾಸ್ ನೋ ವ್ಯಾಲ್ಯೂ. ಈ ರೀತಿ ಇವನೇನು ಮಾಡ್ತಾ ಇದ್ದಾನೆ ಕೆಲಸ, ಇದು ಕಂಪ್ಲೀಟಾಗಿ ವೇಸ್ಟ್ ಆಗಿದೆ, ಇದಕ್ಕೆ ಯಾವುದೇ ಒಂದು ಬೆಲೆ ಇಲ್ಲ ಅಂತ ಹೇಳ್ತಾರೆ ಅವರು. ದ ಮ್ಯಾನ್ ಬಿಕಮ್ಸ್ ಎ ಸ್ಟ್ರೇಂಜ್ ಆ್ಯಂಡ್ ಕ್ಯೂರಿಯಸ್ ಫಿಗರ್ ಇನ್ ದಿಸ್ ಪ್ಯಾರಡೈಸ್. ಎಲ್ಲರೂ ಕೂಡ ಇವನನ್ನು ವಿಚಿತ್ರವಾಗಿ ನೋಡ್ತಾರೆ. ಎ ಯಂಗ್ ಹಾರ್ಡ್ ವರ್ಕಿಂಗ್ ಗರ್ಲ್ ನೋಟಿಸ್ಡ್ ದ ಸ್ಟ್ರೇಂಜ್ ಮ್ಯಾನ್. ಶಿ ಆಲ್ವೇಸ್ ಕ್ಯಾರಿಡ್ ಎ ವಾಟರ್ ಪಾಟ್ ಆ್ಯಂಡ್ ಹರೀಡ್ ಟು ವರ್ಕ್. ಈಗ ಒಂದು ಹೊಸ ಕ್ಯಾರೆಕ್ಟರ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಒಬ್ಬ ಹುಡುಗಿ ಇದ್ದಾಳೆ, ಅವಳು ಕೂಡ ಆ ಒಂದು ವರ್ಕರ್ಸ್ ಪ್ಯಾರಡೈಸ್ನ ಒಬ್ಬ ವ್ಯಕ್ತಿಯಾಗಿದ್ದಾಳೆ. ಶಿ ಈಸ್ ಆಲ್ಸೋ ವೆರಿ ಹಾರ್ಡ್ ವರ್ಕಿಂಗ್ ಪೀಪಲ್. ಎವ್ರಿ ಡೇ ಅವಳು ಏನು ಮಾಡ್ತಾಯಿದ್ಲು ಅಂದರೆ, ಒಂದು ಪಾಟನ್ನು ತಗೊಂಡು ಅವಳು ಒಂದು ಪಾಂಡ್ ಇರುತ್ತೆ ಅಲ್ಲಿಗೆ ಹೋಗಿ, ಲೇಕ್ ಅಥವಾ ಸರೋವರ ಅಂತ ಹೇಳ್ಬೋದು, ನೀರನ್ನು ತರ್ತಾ ಇರ್ತಾಳೆ ಅಲ್ಲಿಂದ. ಒನ್ ಡೇ ದ ಮ್ಯಾನ್ ಆಸ್ಕ್ಡ್ ಹರ್ ವೈ ಶಿ ವಾಸ್ ಆಲ್ವೇಸ್ ಇನ್ ಸಚ್ ಅ ರಶ್. ಯಾಕೆ ನೀನು ಇಷ್ಟೊಂದು ಅವಸರದಲ್ಲಿ ಹೋಗ್ತೀಯಾ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಶಿ ಡಿಡೆಂಟ್ ಅಂಡರ್ಸ್ಟ್ಯಾಂಡ್ ಹಿಮ್. ಅವಳಿಗೆ ಅರ್ಥ ಆಗೋದಿಲ್ಲ ಇವನು ಕೇಳಿದಂತಹ ಪ್ರಶ್ನೆ. ಫಾರ್ ಹರ್ ಹಾರ್ಡ್ ವರ್ಕ್ ವಾಸ್ ಲೈಫ್ ಇಟ್ ಸೆಲ್ಫ್. ಅವಳಿಗೆ ಹಾರ್ಡ್ ವರ್ಕ್ ಅಂದ್ರೇ ಜೀವನ ಆಗಿತ್ತು. ಸೊ ಯಾಕೆ ನೀನು ಕಷ್ಟಪಟ್ಟು ಕೆಲಸ ಮಾಡ್ತೀಯ ಅಂತ ಕೇಳಿದಾಗ ಅವಳಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ದ ಮ್ಯಾನ್ ಬಿಗ್ಯಾನ್ ಸ್ಪೀಕಿಂಗ್ ಟು ದ ಗರ್ಲ್ ಎವ್ರಿ ಡೇ. ಪ್ರತಿದಿನ ಅವಳ ಜೊತೆ ಮಾತನಾಡ್ತಕ್ಕಂತಹ ಪ್ರಯತ್ನವನ್ನು ಅವನು ಮಾಡ್ತಾ ಇದ್ದಾನೆ. ಹಿ ಶೋಡ್ ಹರ್ ಹಿಸ್ ಡ್ರಾಯಿಂಗ್ಸ್. ತನ್ನ ಒಂದು ಡ್ರಾಯಿಂಗ್ ಅಂದರೆ ತಾನೇನು ಡ್ರಾಯಿಂಗ್ ಮಾಡಿದ್ನಲ್ವ ಅವನ್ನೆಲ್ಲವನ್ನು ತೋರಿಸ್ತಾನೆ. ಪ್ರಿಟಿ ಡಿಸೈನ್ಸ್ ಆ್ಯಂಡ್ ಪ್ಯಾಟರ್ನ್ಸ್. ತಾನೇನು ಡಿಸೈನ್ ಮಾಡಿದ್ನೋ, ಪ್ಯಾಟರ್ನ್ಗಳನ್ನು ಹಾಕ್ತಾ ಇದ್ನೋ ಅದೆಲ್ಲವನ್ನು ತೋರಿಸ್ತಾನೆ. ದ್ಯಾಟ್ ಹ್ಯಾಡ್ ನೋ ರಿಯಲ್ ಯೂಸ್. ಅವಳಿಗೆ ಅದು ಯಾವುದು ಕೂಡ ಯೂಸ್ಫುಲ್ ಅಂತ ಅನಿಸೋದಿಲ್ಲ. ಎಟ್ ಫಸ್ಟ್ ದ ಗರ್ಲ್ ಥಾಟ್ ದೇ ವರ್ ಸಿಲ್ಲಿ, ಬಟ್ ಸೂನ್ ಶಿ ಬಿಕೇಮ್ ಕ್ಯೂರಿಯಸ್ ಅಬೌಟ್ ಹಿ ಸ್ಟ್ರೇಂಜ್ ಆರ್ಟಿಸ್ಟಿಕ್ ವರ್ಲ್ಡ್. ನಿಧಾನಕ್ಕೆ ಅವಳಿಗೆ ಇವನ ಒಂದು ಆರ್ಟ್ ಏನಿತ್ತು ಅದರಲ್ಲಿ ಆಸಕ್ತಿ ಬರಲಿಕ್ಕೆ ತೊಡಗುತ್ತೆ. ದ ಮ್ಯಾನ್ ಆಫರ್ ಟು ಡೆಕೋರೇಟ್ ಹರ್ ವಾಟರ್ ಪಾಟ್ ವಿತ್ ಹಿಸ್ ಆರ್ಟ್. ಒಂದು ದಿನ ಅವಳೇನು ಪ್ರತಿನಿತ್ಯ ಒಂದು ಪಿಕ್ಚರ್ ಅಥವಾ ಒಂದು ವಾಟರ್ ಪಾಟನ್ನು ಏನು ತೆಗೆದುಕೊಂಡು ಹೋಗ್ತಾ ಇದ್ಲೋ, ನನಗೆ ಕೊಡು, ಅದರ ಮೇಲೆ ನಾನು ಡ್ರಾಯಿಂಗ್ ಮಾಡ್ತೀನಿ ಅಂತ ಕೇಳ್ತಾನೆ. ಮೊದಲಿಗೆ ಅವಳು ನಿರಾಕರಿಸ್ತಾಳೆ, ಬಟ್ ಆಮೇಲೆ ಕೊಡ್ತಾಳೆ. ಫಸ್ಟ್ ಶಿ ರಿಜೆಕ್ಟೆಡ್ ಬಟ್ ಲೇಟರ್ ಅಗ್ರೀಡ್ ಆಲ್ದೋ ಇಟ್ ಸೀಮ್ಡ್ ಆಡ್ ಟು ಹರ್. ಅದು ಸರಿ ಅನಿಸೋದಿಲ್ಲ, ಆದರೂ ಕೂಡ ನಿಧಾನಕ್ಕೆ ಅವನ ಒಂದು ಆಫರ್ ಏನಿತ್ತು ಅದರ ಮೇಲೆ ಪಿಕ್ಚರ್ ಅಥವಾ ಡ್ರಾಯಿಂಗ್ ಮಾಡ್ತಕ್ಕಂಥದ್ದು, ಡೆಕೋರೇಟ್ ಮಾಡ್ತಕ್ಕಂಥದ್ದು ಒಪ್ಪಿಕೊಂಡು ತನ್ನ ಒಂದು ಪಾಟನ್ನು ಕೊಡ್ತಾ ಇದ್ದಾಳೆ. ದ ಡೆಕೋರೇಷನ್ ಸರ್ವ್ಡ್ ನೋ ಪರ್ಪಸ್. ಆ ಒಂದು ಏನು ಚಿತ್ರವನ್ನು ಬಿಡಿಸ್ತಾನೋ, ಡೆಕೋರೇಷನ್ ಏನು ಮಾಡ್ತಾನೋ ಅದನ್ನು ನೋಡಿದರೆ ಅಲ್ಲಿ ಏನೋ ಮೀನಿಂಗ್ಫುಲ್ ಆಗಿರ್ತಕ್ಕಂಥದ್ದು ಅವಳಿಗೆ ಕಾಣಿಸೋದೇ ಇಲ್ಲ. ಬಟ್ ಅದೊಂದು ಬ್ಯೂಟಿಫುಲ್ ಆಗಿತ್ತು. ಇಟ್ ವಾಸ್ ಜಸ್ಟ್ ಬ್ಯೂಟಿಫುಲ್. This small act opened her mind to new ideas. She had never thought about beauty before. ಅದಕ್ಕಿಂತ ಮೊದಲು ಸೌಂದರ್ಯದ ಬಗ್ಗೆ ಅವಳಿಗೆ ಏನೂ ಕಲ್ಪನೆ ಇರಲೇ ಇಲ್ಲ. ಈಗ ಫಸ್ಟ್ ಟೈಮ್ ಆ ಒಂದು ಬ್ಯೂಟಿಯನ್ನು ಅವಳು ಹೊಗಳ್ತಾ ಇದ್ದಾಳೆ. ಅದಕ್ಕಾಗಿ ಸ್ವಲ್ಪ ಸಮಯವನ್ನು ಕೂಡ ಕೊಡ್ತಾ ಇದ್ದಾಳೆ. ಅದನ್ನು ಮನೆಗೆ ಏನು ತೆಗೆದುಕೊಂಡು ಹೋಗ್ತಾಳೋ ಆ ಪಾಟನ್ನು, ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಟೈಮನ್ನು ಕಳೀತಾಳೆ, ಅಲ್ಲಿ ಏನು ಬಿಡಿಸಿದ್ದಾನೆ ಅವನು ಅಂತಕ್ಕಂಥದ್ದನ್ನು ಗಮನಿಸಲಿಕ್ಕೆ.
ಸೂನ್ ದ ಗರ್ಲ್ ಸ್ಟಾರ್ಟ್ಸ್ ಟು ಚೇಂಜ್, ಶಿ ಬಿಕಮ್ಸ್ ಲೆಸ್ ಸೀರಿಯಸ್ ಅಬೌಟ್ ಹರ್ ವರ್ಕ್. ನಿಧಾನಕ್ಕೆ ಇವಳು ಕೂಡ ತನ್ನ ಒಂದು ವರ್ಕಲ್ಲಿ ಸೀರಿಯಸ್ನೆಸ್ ಏನಿತ್ತೋ ಅದನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತಾಳೆ. ಶಿ ಬಿಗಿನ್ಸ್ ಟು ವಾಕ್ ಸ್ಲೋಲಿ, ಅವಳ ನಡಿಗೆ ಮೊದಲಿಗಿಂತ ನಿಧಾನವಾಗಿದೆ. ಎಂಜಾಯ್ ದ ಎಲ್ಡರ್ಸ್ ಕಾನ್ವರ್ಜೇಷನ್ಸ್ ಆ್ಯಂಡ್ ಅಡ್ಮೈರ್ ಹಿಸ್ ಆರ್ಟ್ ವರ್ಕ್. ಆ ಐಡ್ಲರ್ ಏನಿದ್ನೋ ಆ ಐಡ್ಲರ್ನ ಮಾತುಗಳನ್ನು ಕೇಳಿಸ್ಕೊಳ್ಳಿಕ್ಕೆ ತೊಡಗ್ತಾಳೆ ಮತ್ತು ಅವನ ಒಂದು ಆರ್ಟ್ ವರ್ಕ್ ಏನಿತ್ತೋ ಅದನ್ನು ಹೊಗಳ್ತಾಳೆ ಕೂಡ. ಶಿ ಈವನ್ ಕಮ್ಸ್ ಲೇಟ್ ಟು ವರ್ಕ್, ಕೆಲಸಕ್ಕೆ ತಡವಾಗಿ ಹೊರಟ್ಲು. ಪೀಪಲ್ ಇನ್ ದ ವರ್ಕರ್ಸ್ ಪ್ಯಾರಡೈಸ್ ಬಿಗಿನ್ ಟು ನೋಟಿಸ್ ದ್ಯಾಟ್ ಸಮಥಿಂಗ್ ಸ್ಟ್ರೇಂಜ್ ಈಸ್ ಹ್ಯಾಪನಿಂಗ್ ಟು ಹರ್. ಆ ಒಂದು ಎಲ್ಡರ್ಸ್ ಏನಿದ್ರು ಅವರಿಗೆ ಅರ್ಥ ಆಗೋಗುತ್ತೆ, ಇವಳಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆಯಲ್ಲ ಅಂಥೇಳಿ ಅವರು ಥಿಂಕ್ ಮಾಡ್ತಾರೆ. ಶಿ ಈಸ್ ನೋ ಲಾಂಗರ್ ದ ಹಾರ್ಡ್ ವರ್ಕಿಂಗ್ ಗರ್ಲ್ ದೇ ನ್ಯೂ. ಮೊದಲಿಗೇನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ಲೋ ಈಗ ಆ ವ್ಯಕ್ತಿ ಇವಳಲ್ಲ ಅಂತಕ್ಕಂಥದ್ದು ಅವರಿಗೆ ಅರ್ಥ ಆಗುತ್ತೆ. ಅದರ್ ಪೀಪಲ್ ಇನ್ ದ ವರ್ಕರ್ಸ್ ಪ್ಯಾರಡೈಸ್ ಆಲ್ಸೋ ನೋಟಿಸ್ ದ ಐಡ್ಲರ್ಸ್ ಬಿಹೇವಿಯರ್. ಆ ಒಂದು ಬೇರೆ ಜನಗಳು ಕೂಡ ಐಡ್ಲರ್ನ ಬಿಹೇವಿಯರನ್ನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ದೇ ಸಿ ಹಿಮ್ ಪೇಂಟಿಂಗ್, ಡ್ರಾಯಿಂಗ್ ಆ್ಯಂಡ್ ಚಾಟಿಂಗ್. ಸಮ್ ಆಫ್ ದೆಮ್ ಆರ್ ಕ್ಯೂರಿಯಸ್. ಆ ಒಂದು ವರ್ಕರ್ಸ್ ಪ್ಯಾರಡೈಸಲ್ಲಿ ಬ್ಯುಸಿಯಾಗಿದ್ದಂತಹ ಕೆಲವು ಜನಗಳು ಈ ಒಬ್ಬ ಐಡ್ಲರ್ ಏನಿದ್ನೋ ಅವನ ಪೇಂಟಿಂಗ್ ಅಥವಾ ಡ್ರಾಯಿಂಗ್ ಅಥವಾ ಅವನು ಮಾಡ್ತಕ್ಕಂತಹ ಕೆಲಸಗಳನ್ನು ನೋಡಿ ಅವರು ಕೂಡ ತುಂಬಾ ಕ್ಯೂರಿಯಸ್ ಆಗ್ತಾರೆ. ಎ ಫ್ಯೂ ಪೀಪಲ್ ಬಿಗಿನ್ ಟು ಥಿಂಕ್ ದ್ಯಾಟ್ ಬ್ಯೂಟಿ ಆ್ಯಂಡ್ ಜಾಯ್ ಮೇ ಆಲ್ಸೋ ಬಿ ಇಂಪಾರ್ಟೆಂಟ್. ಸ್ವಲ್ಪ ಜನಗಳು ಅವನೊಂದು ಆರ್ಟನ್ನು ಅಪ್ರಿಷಿಯೇಟ್ ಮಾಡಲಿಕ್ಕೆ ತೊಡಗ್ತಾರೆ. ಜೀವನದಲ್ಲಿ ಕಲೆ ಅಂತಕ್ಕಂಥದ್ದು, ಸೌಂದರ್ಯ ಅಂತಕ್ಕಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಕ್ಕಂತಹ ವಿಷಯವನ್ನು ಸ್ವಲ್ಪ ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ದ ಎಲ್ಡರ್ಸ್ ಆಫ್ ವರ್ಕರ್ಸ್ ಪ್ಯಾರಡೈಸ್ ಸಾ ದ ಚೇಂಜ್ ಆ್ಯಂಡ್ ಡಿಡ್ ನಾಟ್ ಲೈಕ್ ಇಟ್. ಆದರೆ ಆ ಒಂದು ವರ್ಕರ್ಸ್ ಪ್ಯಾರಡೈಸ್ನ ಸೀನಿಯರ್ಸ್ ಅಥವಾ ಎಲ್ಡರ್ಸ್ ಏನಿದ್ರು ಅಂದರೆ ಹಿರಿಯರು ಅಂತ ನಾವು ಹೇಳ್ಬೋದು, ಅವರು ಈ ಎಲ್ಲ ಬದಲಾವಣೆಗಳನ್ನು ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದನ್ನು ಅವರು ಇಷ್ಟಪಡೋದಿಲ್ಲ. ದೇ ಬಿಲೀವ್ಡ್ ದ ಮ್ಯಾನ್ ವಾಸ್ ಸ್ಪ್ರೆಡಿಂಗ್ ಬ್ಯಾಡ್ ಹ್ಯಾಬಿಟ್ಸ್. ಸೊ ಈ ಒಂದು ಎಲ್ಡರ್ಸ್ ಥಿಂಕ್ ಮಾಡ್ತಾರೆ, ಈ ರಾಂಗ್ ಮ್ಯಾನ್ ಏನಿದನೋ ಅಥವಾ ನ್ಯೂ ಪರ್ಸನ್ ಫಾರ್ ದಟ್ ವರ್ಕರ್ಸ್ ಪ್ಯಾರಡೈಸ್ ಏನಿದನೋ ಅವನು ಇಲ್ಲಿ ಕೆಟ್ಟ ಹವ್ಯಾಸಗಳನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾನೆ, ಹರಡ್ತಾ ಇದ್ದಾನೆ ಅಂಥೇಳಿ ಅಂದ್ಕೊಳ್ತಾರೆ. ದಿ ಡಿಸೈಡೆಡ್ ಹಿ ಡಿಡೆಂಟ್ ಬಿಲಾಂಗ್ ದೇರ್ ಆ್ಯಂಡ್ ಹ್ಯಾಡ್ ಟು ಲೀವ್. ಈ ಒಂದು ವರ್ಕರ್ಸ್ ಪ್ಯಾರಡೈಸ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಕ್ಕಂತಹ ವ್ಯಕ್ತಿ ಅವನಲ್ಲ, ಹಾಗಾಗಿ ಅವನನ್ನು ಇಲ್ಲಿಂದ ಕಳಿಸಿಬಿಡಬೇಕು ಅಂತಕ್ಕಂತಹ ಒಂದು ನಿರ್ಣಯಕ್ಕೆ ಅವರೆಲ್ಲರೂ ಬರ್ತಾರೆ. ಈ ಪ್ಯಾರಡೈಸ್ ಫುಲ್ ಆಫ್ ಹಾರ್ಡ್ ವರ್ಕರ್ಸ್ ಹ್ಯಾಡ್ ನೋ ಪ್ಲೇಸ್ ಫಾರ್ ಎ ಡ್ರೀಮರ್. ಈ ರೀತಿ ಕನಸು ಕಾಣ್ತಾ ಕೂತ್ಕೊಳ್ತಕ್ಕಂತಹ ವ್ಯಕ್ತಿಗೆ ಈ ಸ್ವರ್ಗ ಸರಿಯಲ್ಲ ಅಂತ ಹೇಳ್ತಾರೆ. ದ ಮ್ಯಾನ್ ಕ್ವಾಯಟ್ಲಿ ಅಕ್ಸೆಪ್ಟೆಡ್ ದ ಡಿಸಿಷನ್ ಟು ಸೆಂಡ್ ಹಿಮ್ ಅವೇ. ಏನು ಅವರೆಲ್ಲರೂ ಒಂದು ತೀರ್ಮಾನಕ್ಕೆ ಬರ್ತಾರೋ ಇವನನ್ನು ಆ ಒಂದು ವರ್ಕರ್ಸ್ ಪ್ಯಾರಡೈಸಿಂದ ಕಳಿಸ್ಬಿಡಬೇಕು ಅಂಥೇಳಿ ಅದನ್ನು ತುಂಬ ವಿನಮ್ರನಾಗಿಯೇ ಸಂತೋಷದಿಂದಾನೇ ಆ ಐಡ್ಲರ್ ಅಥವಾ ರಾಂಗ್ ಮ್ಯಾನ್ ಏನಿದ್ನೋ ಒಪ್ಕೊಳ್ತಾ ಇದ್ದಾನೆ. ಹಿ ವಾಸಂಟ್ ಸ್ಯಾಡ್, ಹಿ ಹ್ಯಾಡ್ ಶೇರ್ಡ್ ಹೀಸ್ ಐಡಿಯಾಸ್. ಅವನು ಖುಷಿಯಿಂದಾನೇ ಅಲ್ಲಿಂದ ಹೊರಡಲಿಕ್ಕೆ ಸಿದ್ಧನಾಗಿದ್ದಾನೆ, ಅವನಿಗೆ ಯಾವುದೇ ಬೇಸರನೂ ಕೂಡ ಆಗಿಲ್ಲ. ಈವನ್ ಇಫ್ ದೇ ಡಿಡೆಂಟ್ ವಾಂಟ್ ಹಿಮ್, ಹಿ ಹ್ಯಾಡ್ ಚೇಂಜ್ಡ್ ಸಮಥಿಂಗ್ ಇನ್ ದೇರ್ ವರ್ಲ್ಡ್. ಹಿ ಸ್ಮೈಲ್ಡ್ ಆ್ಯಂಡ್ ವಾಕ್ಡ್ ಅವೇ ಫ್ರಮ್ ವರ್ಕರ್ಸ್ ಪ್ಯಾರಡೈಸ್. ಎಸ್, ಅವನು ನಗ್ನಗ್ತಾನೆ ಅಲ್ಲಿಂದ ಹೊರಡ್ತಾ ಇದ್ದಾನೆ. ಬಟ್ ಹೊರಡುವುದಕ್ಕಿಂತ ಮೊದಲು ಕೆಲವೊಂದಿಷ್ಟು ಜನರಲ್ಲಿ ಅವನು ತನ್ನ ಒಂದು ಕಲೆಯನ್ನು ಸ್ಪ್ರೆಡ್ ಮಾಡಿರ್ತಾನೆ. ಆ ಜನಗಳು ಕೂಡ ಬ್ಯೂಟಿ ಆ್ಯಂಡ್ ಆರ್ಟನ್ನು ಅಪ್ರಿಷಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ದ ಗರ್ಲ್ ವಾಸ್ ಆಲ್ಸೋ ರೆಡಿ ಟು ಫಾಲೋ ಹಿಮ್. ಯಾವಾಗ ಆ ಎಲ್ಡರ್ಸ್ ಅವನನ್ನು ಕಳಿಸ್ಲಿಕ್ಕೆ ಸಿದ್ಧರಾಗ್ತಾರೋ ಆ ಹುಡುಗಿ ಏನಿದ್ಲೋ ನಾನು ನಿನ್ನ ಜೊತೆ ಬರ್ತೇನೆ ಅಂಥೇಳಿ ಹೊರಡಲಿಕ್ಕೆ ಸಿದ್ಧಳಾಗ್ತಾಳೆ. ದ ಸ್ಟೋರಿ ಟೆಲ್ಸ್ ಅಸ್ ದ್ಯಾಟ್ ವರ್ಕ್ ಈಸ್ ಇಂಪಾರ್ಟೆಂಟ್ ಬಟ್ ನಾಟ್ ಎವ್ರಿಥಿಂಗ್. ಎಸ್, ಕೆಲಸ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯನೇ, ಖಂಡಿತ ಇದು ಅಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ಕಂಪ್ಲೀಟಾಗಿ ಕೆಲಸವೇ ಜೀವನ ಅಲ್ಲ. ನಮ್ಮ ಜೀವನದಲ್ಲೂ ಆರ್ಟ್ ಮತ್ತು ಡಿಸೈನ್, ಈ ರೀತಿ ಬ್ಯೂಟಿ ಇವುಗಳನ್ನು ಕೂಡ ಅಪ್ರಿಷಿಯೇಟ್ ಮಾಡಲಿಕ್ಕೆ, ನಮ್ಮಲ್ಲಿರ್ತಕ್ಕಂತಹ ಒಂದು ಕಲೆಯನ್ನು ವ್ಯಕ್ತಪಡಿಸಲಿಕ್ಕೆ ನಾವು ಸಮಯವನ್ನು ಕೊಡಬೇಕು ಅಂತಕ್ಕಂತಹ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ. ಸಮ್ಟೈಮ್ಸ್ ಪೀಪಲ್ ಹೂ ಡೋಂಟ್ ಫಾಲೋ ದ ರೂಲ್ಸ್ ಬ್ರಿಂಗ್ ಫ್ರೆಶ್ ಐಡಿಯಾಸ್. ವಿ ಆಲ್ ನೀಡ್ ಟೈಮ್ ಫಾರ್ ಇಮ್ಯಾಜಿನೇಷನ್, ರೆಸ್ಟ್ ಆ್ಯಂಡ್ ಆರ್ಟ್. ಸೊ ಈ ರೀತಿ ನಾವು ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು, ನಮ್ಮ ಒಂದು ಕಲೆಯನ್ನು ವ್ಯಕ್ತಪಡಿಸಲಿಕ್ಕೆ ಇಮ್ಯಾಜಿನೇಷನ್ ಅಂದರೆ ನಾವೇನು ಊಹೆಯನ್ನು ಮಾಡ್ಕೊಳ್ತೀವೋ, ಇಮ್ಯಾಜಿನೇಷನ್ ಮಾಡ್ಕೊಳ್ತೀವೋ ಅದನ್ನು ನಮ್ಮ ಕಲೆಯ ಮೂಲಕ ವ್ಯಕ್ತಪಡಿಸಲಿಕ್ಕೆ ತೊಡಗಲಿಕ್ಕೆ ನಾವು ಸಿದ್ಧರಿರಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಒಂದು ತುಂಬಾ ಬ್ಯೂಟಿಫುಲ್ ಆಗಿರೋ ಸ್ಟೋರಿ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದರ ಟೈಟಲನ್ನು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಆಲ್ ದ ಬೆಸ್ಟ್.